ಎಸ್ ಸರ್, ಶಾಲಿನಿ ಹೇಳ್ತಾ ಇರೋದು ನಿಜ. ನಮ್ಮ ಪತ್ರಿಕೆ ಬೇಡಿಕೆ ಮಾರ್ಕೆಟ್ನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. MD ಅವರು ಹೊಸ ವಿಷಯ ಕೊಡಿ ಅಂತ ತಲೆ ತಿಂತಾ ಇದ್ದಾರೆ. ನೀವು ನೋಡಿದ್ರೆ ಯಾವುದೋ ವಿಚಾರನ ತಲೆಗಚ್ಕೊಂಡು ಪತ್ರಿಕೆ ಕಡೆ ಗಮನನೇ ಕೊಡ್ತಾ ಇಲ್ಲ. ಅದೇನ್ ಹುಡುಕ್ತಾ ಇದಾರೆ ನಮಗೂ ಹೇಳಿ ಸರ್. ನೀವೀಗ ತಲೆ ಕೆಡ್ಸ್ಕೊಂಡು ಕೂತ್ರೆ ನಮ್ಗೆ ಗೊತ್ತಾಗುತ್ತೆ? ಹೇಳಿ ಸರ್, ನಾವು ನಿಮ್ಗೆ ಸಹಾಯ ಮಾಡ್ತೇವೆ. 15 ವರ್ಷದಲ್ಲಿ ಯಾರಿಗೂ ಆಗದೆ ಇರೋ ಕೆಲಸನ ನೀವುಗಳು ಮಾಡಿ ಮುಗಿಸ್ತೀರಾ, ಇದನ್ನ ನಾನು ನಂಬೇಕು. ಇಲ್ಲ, ಇದು ನಿಮ್ಮ ಹತ್ರ ಆಗದೆ ಇರೋ ಕೆಲಸ. ನನಗೆ ಗೊತ್ತು, ಈ ಕೆಲಸನ ನಾನೇ ಮಾಡಿ ಮುಗಿಸ್ಬೇಕು. ಮಾತನ್ನ ಎಲ್ಲರೂ ಚೆನ್ನಾಗಿ ಆಡ್ತೀರಾ, ಯಾಕೆಂದ್ರೆ ನೀವು ಎಷ್ಟಾದ್ರೂ ವರದಿಗಾರರು ತಾನೆ. ಮಾತು ಬರವಣಿಗೆ ಮಾತ್ರ ಇದ್ರೆ ಸಾಲದು, ಜೊತೆಗೆ ಸಮಾಜದ ಮೇಲೆ ಗೌರವ, ಜನಸಾಮಾನ್ಯರ ಜೀವನದ ಅರಿವು ಬೇಕು. ಇದು ಒಬ್ಬ ಮಾಧ್ಯಮ ಪ್ರತಿನಿಧಿಗೆ ಇರಬೇಕಾದ ಮುಖ್ಯ ಗುಣ. ಸರ್, ಇದ್ಯಾಕೋ ಮಿಸ್ ಹೊಡಿತಾ ಇದೆ. ನಮ್ಗಿದು ಬೇಡದೇ ಇರೋ ಕೆಲಸ. ಯಾಕೆಂದ್ರೆ MD ನಮ್ಗೆ ಸಹಾಯ ಮಾಡಲ್ಲ ಸರ್. ಯಾಕೆ ಸುಮ್ಮನೆ ಮೈ ಮೇಲೆ ಹಾಕೋಬೇಕು? ಒಬ್ಬನ್ ಕಳ್ಕೊಂಡು ನೋವೇ ಇನ್ನೂ ಮಾಸಿಲ್ಲ. ಬೇಡ ಸರ್, ಬಿಟ್ಬಿಡಿ. ಏನ್ ಬಿಟ್ಬಿಡೋದು? 15 ವರ್ಷದ ಹಿಂದೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ವರದಿಗಾರ ಸಂದೀಪನ ಕೊಲೆ ಆಗಿದೆ. ಆದ್ರೆ ಪೊಲೀಸರು ಅವನ್ನ ಕೊಲೆ ಮಾಡಿದವ್ರು ಯಾರಂತ ಪತ್ತೆ ಹಚ್ಚಲಿಲ್ಲ. ಅಂದ್ರೆ ಒಬ್ಬ ಪತ್ರಕರ್ತನ ಸಾವಿಗೆ ಬೆಲೆ ಇಲ್ವಾ? ಎಷ್ಟೋ ಜನ ಪತ್ರಕರ್ತರು ಇವತ್ತು ತಮ್ಮ ಪ್ರಾಣನ ಪಣ ಇಟ್ಟು ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾರೆ, ಒಬ್ಬ ಯೋಧನ ಹಾಗೆ. ಆದ್ರೆ ಇಲ್ಲಿ ನಡೆಯುತ್ತಿರುವುದೇನು? ಅವರುಗಳ ಬಲಿ. ಸತ್ಯವನ್ನು ಬಯಲಿಗೆಳೆಯಲು ಹೋದ ಅವರುಗಳ ದಾರುಣ ರಕ್ತ ಹೋಮ. ಅಂದ್ರೆ ನಮ್ಗಳಿಗೆ ಭಾವನೆಗಳಿಲ್ವಾ? ರಾತ್ರಿ ಆಗ್ಲಿ ಹಗಲಾಗ್ಲಿ, ದರೋಡೆ ಆಗ್ಲಿ, ಕೊಲೆ ಆಗ್ಲಿ, ಮಧ್ಯರಾತ್ರಿ ಹೆಂಡತಿ ಪಕ್ಕದಲ್ಲಿ ಮಲಗಿದ್ರು ಕೂಡ ಸುದ್ದಿ ಅಂತ ಓಡ್ತೀವಿ. ಯಾಕೆ ಗೊತ್ತಾ? ಅದು ನಮಗಿರುವ ಸಮಾಜದ ಮೇಲೆ ಗೌರವ. ನೋಡಿ, ಸಂದೀಪನ ಕೊಲೆ ಯಾರೇ ಮಾಡಿರ್ಲಿ, ಇಲ್ಲ ಅದ್ರ ಹಿಂದೆ ಭೂತನೇ ಇರ್ಲಿ, ಅದು ನನಗೆ ಗೊತ್ತಾಗ್ಬೇಕು. ಸಾರಿ ಸರ್, ನಾವೀಗ ಏನ್ ಮಾಡ್ಬೇಕು ಹೇಳಿ? ಮತ್ತೆ ಪುನಃ ಕತ್ತಲೆ ಕೋಣೆ ರಹಸ್ಯ ನಮ್ಮ ಪತ್ರಿಕೆಯಲ್ಲಿ ಬಯಲಾಗಬೇಕು. ಸಂದೀಪನ ಸಾವು ಹೇಗಾಗಿದೆ ಎಂಬ ಮಾಹಿತಿ ನನಗೆ ಬೇಕು. ಕತ್ತಲೆ ಕೋಣೆಯ ಆ ಯೋಧನ ರಹಸ್ಯ ತಿಳಿಲು ಹೋದ ನಮ್ಮ ವರದಿಗಾರ ಸಂದೀಪ ಹೇಗೆ ಕೊಲೆಯಾದ, ಈ ಎಲ್ಲಾ ಮಾಹಿತಿಗಳು ನನಗೆ ಬೇಕು. ಅದಕ್ಕೇನೆ ಸಂದೀಪ ಬರೆದಿಟ್ಟ ಕತ್ತಲೆ ಕೋಣೆಯ ಪತ್ತೆದಾರಿ ಪುಸ್ತಕ ಮತ್ತೆ ಓಪನ್ ಆಗಬೇಕು. ಹಲೋ ಸರ್.